ಇನ್ನು ಬೆಂಗಳೂರಿನಲ್ಲಿ ನಡೆದಿತ್ತಲ್ಲ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ. ಇಲ್ಲಿಯವರೆಗೂ ಇಂಜಿನಿಯರ್ಸ್ಗಳು ಸಿಗ್ತಾ ಇದ್ರು ಇಂಥ ಬ್ಲಾಸ್ಟ್ಗಳಲ್ಲೆಲ್ಲ. ಈಗ ಡಾಕ್ಟರ್ಸ್ಗಳು ಮೈ ಗುಡ್ನೆಸ್ ಹೆಂಗಾಗ್ತಾ ಇದೆ ಅಂದರೆ, ಕಲಿಯೋದು ಜೀವನ ನಡೆಸೋಕೆ ಅಂತ, ಜೀವನವನ್ನು ಸುಧಾರಿಸ್ಕೊಳ್ಳೋಕೆ ಅಂತ. ಇವರು ಕಲ್ತಿರೋದು, ದುಡಿತಾ ಇರೋದು ಇಂಥವರಿಗೆ ದುಡ್ಡನ್ನು ಕೊಡೋದಕ್ಕೋಸ್ಕರನ ಅನ್ನುವಂಥ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಸೊ ಪ್ರಕರಣದಲ್ಲಿ ಇಬ್ಬರು ಟ್ರೇನಿ ವೈದ್ಯರು ಭಾಗಿ ಶಂಕೆ ಇದೆ. ಕೊಯಮತ್ತೂರು ಖಾಸಗಿ ಆಸ್ಪತ್ರೆ ಮೇಲೆ ಎನ್ಐಎ ಇವತ್ತು ದಾಳಿಯನ್ನು ಮಾಡಿದೆ. ಮತೀನ್ ಮುಸಾವಿರ್ಗೆ ಹಣ ಸಂದಾಯದಲ್ಲಿ ಈಗ ರೇಡ್ ಮಾಡಿದ್ದಾರೆ. ಸೊ ಕುಮಾರಸ್ವಾಮಿ ಲೇಔಟ್ ಬನಶಂಕರಿಯಲ್ಲಿ ಎನ್ಐಎ ಪರಿಶೀಲನೆಯನ್ನು ಕೂಡ ಮಾಡಿದೆ. ಈಗ ಹಲವು ಕಡೆಗಳಲ್ಲಿ ಹಲವು ಅನುಮಾನಗಳು ಹುಟ್ಕೊಂಡಿತ್ತು. ಸೊ ದುಡ್ಡಿನ ಮೂಲ ಯಾರದು, ಅವರಿಗೆ ಅದೇ ಪ್ರಶ್ನೆ ಕಾಡ್ತಾ ಇತ್ತು. ಅವರಿಗೆಲ್ಲ ದುಡ್ಡು ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ಹಲವರು ಹೇಳ್ತಾ ಇದ್ದು ವಿದೇಶದಿಂದ ಎಲ್ಲ ಫಂಡಿಂಗ್ ಮಾಡಿದ್ರೆ ಅಲ್ಲಿಂದ ಫಂಡಿಂಗ್ ಮಾಡ್ತಾರೆ. ಇಲ್ಲೇ ಇರೋರೆ ಇಲ್ಲಿಯವರೆಗೆ ಫಂಡಿಂಗನ್ನು ಮಾಡಿ ಇಂಥ ಬ್ಲಾಸ್ಟ್ ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದು ಇನ್ನೊಂದು ದೇಶದಲ್ಲಿ ಒಂದು ಬಹುದೊಡ್ಡ ಆಘಾತವನ್ನು ಉಂಟು ಮಾಡುವಂಥ ಬೆಳವಣಿಗೆ ಇದಂತ ಕಾಣಿಸುತ್ತೆ. ಇಲ್ಲಿವರೆಗೂ ಇಂಜಿನಿಯರ್ಸ್ಗಳೆಲ್ಲ ಇದ್ದಂಥವರು ಅಂಥ ಉಗ್ರ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ರು. ಬಟ್ ಈಗ ಇಲ್ಲೇ ಇರೋರೇ ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ವೆರಿ ಸ್ಯಾಡ್ ಪಾರ್ಟ್. ಇದು ಮತ್ತೊಂದು ರೀತಿಯಾದಂತಹ ಆಘಾತಕಾರಿ ಅಂಶ. ದೇಶದ ಬೆಳವಣಿಗೆಗಳಾಗಿರ್ಬೋದು, ರಾಜ್ಯದ ವಿಚಾರದಲ್ಲೂ ಆಗಿರಬಹುದು. ಒಬ್ಬ ವೈದ್ಯರು ಜೀವ ಉಳಿಸಬೇಕು, ಆದರೆ ಜೀವ ತೆಗೆಯೋಕ್ಕೆ ಫಂಡಿಂಗನ್ನು ಮಾಡ್ತಾರೆ ಅಂದರೆ ಯಾವ ಮನಸ್ಥಿತಿಗೆ ಹೋಗಿದ್ದಾರೆ ಅಂತ. ಖಂಡಿತ ಅರುಣ, ಯಾಕೆಂದ್ರೆ ಪ್ರಮುಖವಾಗಿ ಕರ್ನಾಟಕದ ಮೂಲದ ಇಬ್ಬರು ವೈದ್ಯರು ಕೊಯಮತ್ತೂರಿನಲ್ಲಿ ಈ ರೀತಿಯಲ್ಲಿ ಫಂಡಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿಯನ್ನ ಸಿಕ್ಕಿರುವಂಥದ್ದು. ಯಾಕೆಂದ್ರೆ ಕಳೆದ 4 ವರ್ಷಗಳಿಂದ 2020ರಿಂದ 2024ರವರೆಗೂ ಕೂಡ ಅವರು ತಲೆಮರೆಸ್ಕೊಂಡಿದ್ರು. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಆಗಿದ್ರು ಕೂಡ ಅವರನ್ನ ಫೈಂಡ್ ಔಟ್ ಅನ್ನ ಮಾಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗುತ್ತೆ. ಈಗ ಅಂದ್ರೆ ಬ್ಲಾಸ್ಟ್ ಆದ ಬಳಿಕ ಪಶ್ಚಿಮ ಬಂಗಾಳದ ಬಳಿಯಲ್ಲಿ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ಬಳಿಕ ಅವರಿಗೆ ಯಾರ್ಯಾರು ಈ 4 ವರ್ಷಗಳ ಕಾಲ ಸಾಕ್ತಾ ಇದ್ರು, ಸಲುತ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ಬೇಕಾದ ಸಂದರ್ಭದಲ್ಲಿ ಇಬ್ಬರು ವೈದ್ಯರು ಕರ್ನಾಟಕದ ಮೂಲದವರು ಈ ರೀತಿಯಲ್ಲಿ ಸಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದ್ರೆ ಈ ಒಂದು ಭಯೋತ್ಪಾದಕ ಕೃತ್ಯದಲ್ಲಿ ಈ ರೀತಿಯಲ್ಲಿ ಸಹಾಯವನ್ನು ಮಾಡುವಂಥದ್ದು, ಜೊತೆಗೆ ಹಣವನ್ನು ಕೊಡುವಂಥದ್ದು, ಹಣವನ್ನು ಕೊಡ್ಲಿಕ್ಕೆ ಈ ರೀತಿಯಲ್ಲಿ ಮಾಡುವಂತ ಪ್ರಯತ್ನಗಳು, ಇವೆಲ್ಲದ್ರ ಬಗ್ಗೆನೂ ಕೂಡ ಈಗ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳ ಬಳಿಯಲ್ಲಿ ಸಾಕಷ್ಟು ಮಾಹಿತಿಗಳಿದ್ದೇವೆ. ಆ ಮಾಹಿತಿಗಳನ್ನ ಇಟ್ಕೊಂಡು ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಿರುವಂಥದ್ದು. ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಯಾವ ಸಂದರ್ಭದಲ್ಲಿ ಇವರಿಗೆ ಹಣವನ್ನು ಫಂಡಿಂಗ್ ಮಾಡಿದ್ರು, ಜೊತೆಗೆ ಹಣವನ್ನು ಫಂಡಿಂಗ್ ಮಾಡೋ ಸಂದರ್ಭದಲ್ಲಿ ಈತನ ಜೊತೆಯಲ್ಲಿ ಕೈ ಜೋಡಿಸ್ತಂತವ್ರು ಯಾರು, ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಪಡ್ಕೊಳ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ರೀತಿಯಾಗಿ ಜೀವ ಉಳಿಸುವಂತ ವೈದ್ಯರೇ ಜೀವ ತೆಗೆಯೋಕೆ ಫಂಡಿಂಗ್ ಅನ್ನ ಮಾಡ್ಕೊಂಡಿರೋ ಫೀಲ್ಡ್ ಯಾವುದು? ಸೇವಾ ಮನೋಭಾವನೆ ಇರ್ತಕ್ಕಂಥ ಫೀಲ್ಡ್. ನಾವು ಅನ್ಕೊಳ್ಳೋದು ಹಾಗೆ, ಬಟ್ ಅವ್ರು ಅನ್ಕೊಳ್ಳೋದು ಹೇಗೆ? ದುಡ್ಡನ್ನ ಮಾಡ್ಕೊಳ್ಬೇಕು, ದುಡ್ಡನ್ನು ಕೊಡೋಕ್ಕೋಸ್ಕರನೇ ಸೇರ್ಕೊಂಡಿದ್ರು ಅಂತ ಅವ್ರು ಯಾಕೆ ಅನ್ಕೊಂಡಿರ್ಬಾರ್ದು? ಯಾಕಂದ್ರೆ ಈಗ ಹಲವು ಇಂಜಿನಿಯರ್ಸ್ಗಳನ್ನ ಹಲವರು ಕಲಿಸ್ತಾ ಇರೋದು ಉಗ್ರ ಸಂಘಟನೆಗಳಿಗೆ ಸೇರ್ಸೋಕ್ಕೆ. ಅವ್ರಿಗೆ ಬೇಕಾಗಿರುವಂಥ ಎಜುಕೇಟೆಡ್ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವ್ರನ್ನ ಕರ್ಕೊಳ್ಬೇಕು ಅನ್ನೋದಿದೆ. ಸೊ ಫಂಡಿಂಗ್ ವಿಚಾರದಲ್ಲಿ ಬೇಕಲ್ಲ, ಆ ಮನಸ್ಥಿತಿ ನಮ್ಮ ಸುತ್ತಮುತ್ತಲೇ ಇದ್ದಾರೆ ಅನ್ನೋದೇ ಈಗ ಭಯಕ್ಕೆ ಕಾರಣವಾಗ್ತಾ ಇರೋದು. ಅದೇ ಅವ್ರ ಉದ್ದೇಶ, ಭಯ ಹುಟ್ಟಿಸೋದು.